ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಕ್ಷತ್ರ ತರಂಗ. ವೀಕ್ಷಕರೇ, ಇವತ್ತು ಬುಧ ಕುಂಭರಾಶಿಯಿಂದ ಮೀನರಾಶಿ ಪ್ರವೇಶ ಆಗ್ತಾ ಇದೆ. 11 ಏಪ್ರಿಲಿಗೆ ಪ್ರವೇಶ ಆದರೆ 30ನೇ ತಾರೀಕು ಏಪ್ರಿಲ್ವರೆಗೂ ಕೂಡ ಬುಧ ನೀಚ ರಾಶಿಯಾಗಿರ್ತಕ್ಕಂಥ ಮೀನರಾಶಿನಲ್ಲಿ ಫಲ ಹೆಂಗೆ ಕೊಡ್ತಾನೆ 12 ಲಗ್ನಗಳಿಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ರಾಶಿ ಫಲ ಅನ್ನೋದು ಅಪ್ಲೈ ಆಗಲ್ಲ, ಲಗ್ನ ಫಲ ಅನ್ನೋದೇ ಇಂಪಾರ್ಟೆಂಟು. ನಿಮ್ಮ ಲಗ್ನಗಳು ಗೊತ್ತಿದ್ದರೆ ನಾನು ಹೇಳ್ತಕ್ಕಂಥದ್ದು 20-30% ಅಪ್ಲೈ ಆಗುತ್ತೆ. ಅದರ ಜೊತೆ ಬುಧ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿದ್ದರೆ ನಾನು ಹೇಳ್ತಕ್ಕಂಥದ್ದು ಕ್ಲಿಯರಾಗಿ ಫಲ ಬರುತ್ತೆ. ಹಾಗೆ ನಮ್ಮ ನಕ್ಷತ್ರ ತರಂಗ 15 ದಿವಸದ ಅಸ್ಟ್ರಾಲಜಿ ಕ್ಲಾಸಸ್ಸು 2ನೇ ಬ್ಯಾಚು ಏಪ್ರಿಲ್ 19ಕ್ಕೆ ಶುರುವಾಗ್ತಕ್ಕಂಥದ್ದು. ಈವ್ನಿಂಗ್ ಬ್ಯಾಚು ಸಂಜೆ 8ರಿಂದ 9 1 ಗಂಟೆಗಳ ಕಾಲ ನೀವು ಡೈಲಿ ಅಸ್ಟ್ರಾಲಜಿನ ಕಲಿತಕ್ಕಂಥದ್ದನ್ನು ಮಾಡ್ಬೋದು. ಆಲ್ರೆಡಿ ಫಸ್ಟ್ ಬ್ಯಾಚ್ ಅವರು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. 7 ದಿನ ಮುಗಿದಿದೆ, 8ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಅಸ್ಟ್ರಾಲಜಿ ಅನ್ನೋದು ತುಂಬ ಈಸಿಯಾಗಿರ್ತಕ್ಕಂಥ ಸಬ್ಜೆಕ್ಟು, ಕಷ್ಟ ಅಲ್ಲ. ಕ್ಲಾಸ್ ಕಲ್ತವ್ರಿಗೆ ಗೊತ್ತಾಗುತ್ತೆ. ಪ್ಲಸ್ ನಮ್ಮ ಜೀವನ ನಾವು ನೋಡ್ಕೊಳ್ಳೋದು ಹೆಂಗೆ, ಪ್ಲ್ಯಾನ್ ಮಾಡೋದು ಹೆಂಗೆ, ಡಿಸಿಷನ್ಸ್ ತೊಗೊಳ್ಳೋದು ಹೆಂಗೆ, ನಮ್ಗೆ ಏನಿದೆ, ನಾವೇನು ಆಸೆ ಪಡಬೇಕು, ಏನು ಪ್ರಯತ್ನ ಆಗಬೇಕು, ಅಷ್ಟು ಕೂಡ ಜ್ಯೋತಿಷ್ಯ ಕಲಿತಾಗ ಸರಳವಾಗಿ ಗೊತ್ತಾಗ್ತಕ್ಕಂಥದ್ದು ಸೀಕ್ರೆಟ್ಸ್. ಸೊ ಹಾಗೆ ಫಸ್ಟ್ ಬ್ಯಾಚ್ಗೆ ಬಹಳಷ್ಟು ಜನ ಬಂದಿದ್ದಾರೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸಿಕ್ಕಾಬಟ್ಟೆ ಖುಷಿ ಆಯಿತು ನಿಜವಾಗ್ಲೂ. 2ನೇ ಬ್ಯಾಚಿಗೆ ಆಲ್ರೆಡಿ ತುಂಬ ಜನ ಕೇಳ್ತಾ ಇದ್ದಾರೆ, ಜಾಯಿನ್ ಕೂಡ ಆಗ್ತಾ ಇದ್ದಾರೆ. ಲಿಮಿಟೆಡ್ ಸೀಟ್ಸ್ ಇದೆ. ಯಾರ್ಯಾರು ಜಾಯ್ನ್ ಆಗಬೇಕು ಬೇಗ ಆಗಿ ನಮ್ಮ ಆಫೀಸ್ ನಂಬರ್ಗೆ, ನಮ್ಮ ಒಂದು ಪರ್ಸನಲ್ ನಂಬರಿಗೆ ನೀವು ಮೆಸೇಜ್ ಹಾಕಿ ರಿಜಿಸ್ಟರ್ ಆಗ್ಬೋದು. ಬರೀ 6,449 ರೂಪಾಯಿ ನಮ್ಮ ಫೀಸು. 11,300. ಸೆಕೆಂಡ್ ಬ್ಯಾಚ್ಗೆ ಬರೀ 6,499 ರೂಪಾಯಿಗೆ ಸಿಕ್ಕಾಬಟ್ಟೆ ವಿದ್ಯೆನ ಸ್ವಲ್ಪ ಅಮೌಂಟಿಗೆ ಕೊಡ್ತಾಯಿದ್ವಿ. ಅದೃಷ್ಟ ಇರೋರು ಬರ್ತಾರೆ, ಅದೃಷ್ಟ ಇಲ್ವಾ ಸುಮ್ಮನೆ ಇರ್ತಾರೆ. ಅದೃಷ್ಟದ ಮೇಲೆ ನಿಂತಿರುತ್ತೆ ಯಾವುದೇ ವಿದ್ಯೆ ಕಲಿಬೇಕು ಅಂದರೆ. ಜಾತಕದಲ್ಲಿ ಯೋಗ ಅದು ಎಕ್ಸ್ಟ್ರಾ, ಅದೃಷ್ಟ ಇದ್ದಾಗ ಲಕ್ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ, ಇವಾಗ ಲಗ್ನ ಫಲಗಳಿಗೆ ಬಂದ್ಬೇಡ. ಫಸ್ಟ್ ಒನ್ ಮೇಷ ಲಗ್ನದವರಿಗೆ ಹೇಗಿದೆ? ಎಜುಕೇಷನ್ ಓದಿದ್ದೆಲ್ಲ ಮರ್ತೋಗುತ್ತೆ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದಿಲ್ಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ, ಪ್ರೆಷರ್ ಲೋಡು, ಟೆನ್ಷನ್ಸ್ ಹೆಚ್ಚು, ಸ್ವಲ್ಪ ಪ್ರಯಾಣಗಳು ಹೆಚ್ಚು, ಟ್ರಾನ್ಸ್ಫರ್ ಇದ್ದರೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಿಕ್ಕಾಬಟ್ಟೆ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್. ಮದುವೆ ಜೀವನದಲ್ಲಿ ಗಲಾಟೆ, ಸಪ್ರೇಷನ್ಸು, ಕಿರಿಕು ಸಿಕ್ಕಾಬಟ್ಟೆ ತೋರಿಸ್ತಾ ಇದೆ. ಹಾಗೆ ಮದುವೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸೆಟ್ ಆಗಲ್ಲ. ಆರೋಗ್ಯದಲ್ಲಿ ಸ್ಕಿನ್ ಪ್ರಾಬ್ಲಮ್ಮು, ಅವಾಗವಾಗ ಮರ್ತೋಗೋದು ಅಂತಾರಲ್ಲ, ಮೆಮೊರಿ ಪವರ್ ಲೆಸ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಮೇಷಕ್ಕೆ ನರಗಳ ಸಮಸ್ಯೆ ಕೂಡ ಹೆಚ್ಚಾಗತ್ತೆ. ನೆಕ್ಸ್ಟು ವೃಷಭ ಲಗ್ನದವರಿಗೆ ಎಜುಕೇಷನ್ ಲಾಭದ ಸಮಯ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರುತ್ತೆ, ಓದಿದ್ದೆಲ್ಲ ಚೆನ್ನಾಗಿ ತಲೆಗತ್ತುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಗುಡ್ ಟೈಮ್, ಜಾಬ್ ಹುಡುಕ್ತಾ ಇರೋರಿಗೂ ಮೀಡಿಯಮ್ ಗುಡ್ ಟೈಮ್, ಪಾಸಿಬಿಲಿಟಿ ಇದೆ, ಸಿಗ್ತಕ್ಕಂಥ ಸಾಧ್ಯತೆ ಒಂದು ಸ್ವಲ್ಪ ಪಾಸಿಬಿಲಿಟಿ. ಬಿಸ್ನೆಸ್ ಮಾಡೋರಿಗೆ ದುಡ್ಡು ಸರಿಯಾಗಿ ಬರುತ್ತೆ 30%, ಉಳಿದ 70% ನಿಮ್ಮ ಜಾತಕ. ಹಾಗೆ ಮದುವೆ ಜೀವನ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು, ಸಮಸ್ಯೆ ಇದ್ದರೆ ಸಾಲ್ವ್ ಔಟ್ ಆಗಿಬಿಡುತ್ತೆ. ಹೊಸ್ದಾಗಿ ವಧು ವರರನ್ನ ಹುಡುಕ್ತಾ ಇದ್ದರೆ ಮದುವೆ ಸೆಟ್ ಆಗುತ್ತೆ. ಲವ್ ಮ್ಯಾರೇಜ್ ಕೂಡ ಸಕ್ಸಸ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯನೂ ಕೂಡ ಎಕ್ಸಲೆಂಟು ವೃಷಭದವರಿಗೆ, ಏನಾರು ಸಮಸ್ಯೆ ಇದ್ದರೂ ಕ್ಲಿಯರ್ ಆಗುತ್ತೆ. ನೆಕ್ಸ್ಟು ಮಿಥುನ ಲಗ್ನದವ್ರಿಗೆ ಎಜುಕೇಷನ್, ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ. ಜಾಬಲ್ಲಿರೋರಿಗೆ ಎಕ್ಸಲೆಂಟ್ ಟೈಮು, ಪ್ರಮೋಷನ್ ಏನಾದ್ರು ಟೈಮ್ ಇತ್ತು ಈ ತಿಂಗಳಲ್ಲಿ ಅಂದರೆ ಪ್ರಮೋಷನ್ ಸಿಗುತ್ತೆ. ಬಿಸ್ನೆಸ್ ಮಾಡೋರಿಗೆ ದುಡ್ಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಸಿಕ್ಕಾಬಟ್ಟೆ ಈಗೋ ಕ್ಲ್ಯಾಶು, ಸಪ್ರೇಷನ್ಸು, ನಾನೇ ಮೇಲು ಅಂತಕ್ಕಂಥದ್ದು. ಮದುವೆ ಹುಡುಕ್ತಾ ಇದ್ದರೆ ನೀವೊಪ್ಪಿರ ಅವರೊಪ್ಪಲ್ಲ, ಅವರೊಪ್ಪಿರ ನೀವೊಪ್ಪಲ್ಲ, ಸ್ಟೇಟಸ್ ವಿಚಾರದಲ್ಲಿ ರಿಜೆಕ್ಷನ್ಸ್. ಆರೋಗ್ಯ ಸ್ವಲ್ಪ ಕೆಡುತ್ತೆ, ವಿಪರೀತ ಸ್ಕಿನ್ ಪ್ರಾಬ್ಲಮ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಗುಡ್ ಟೈಮ್. ನಾನು ವಿದೇಶಕ್ಕೆ ಹೋಗಿ ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನೋರಿಗೆ ವೆರಿ ಎಕ್ಸಲೆಂಟ್ ಟೈಮ್. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣ ಟೈಮು, ಸ್ವಲ್ಪ ಪ್ರೆಷರು, ಕಿರಿಕಿರಿ ಇರುತ್ತೆ, ಬಟ್ ಮೀಡಿಯಮ್ ಗುಡ್ ಟೈಮ್. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಣ್ಣ ಮಟ್ಟದ ದುಡ್ಡಷ್ಟೇ, ತುಂಬ ಖರ್ಚಿರುತ್ತೆ, ತುಂಬ ಟೆನ್ಷನ್ಸ್ ಇರುತ್ತೆ, ತುಂಬ ಓಡಾಟಗಳು ಜಾಸ್ತಿ ಇರುತ್ತೆ. ಹಾಗೆ ಮದುವೆ ಜೀವನ ಹಿರಿಯರಿಂದ ಕೆಲವೊಂದು ಮದುವೆ ಫೋರ್ಸ್ಗಳಾಗ್ತಕ್ಕಂಥದ್ದು, ಇಷ್ಟ ಇಲ್ಲದೆ ಇದ್ದರೂ ಕೂಡ ಸ್ವಲ್ಪ ತೋರಿಸ್ತಾ ಇದೆ. ಅಥವಾ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು. ಸೊ ಹಾಗೆ ಮದುವೆ ಹುಡುಕ್ತಾ ಇದ್ದರೆ ಮನಸಾರೆ ಒಪ್ಪೋದಕ್ಕಿಂತ ಸುಮ್ಮನೆ ಹಿರಿಯರಿಗೋಸ್ಕರ ಹ್ಞೂ ಅಂತಕ್ಕಂಥದ್ದು ಜಾಸ್ತಿ ಇದೆ.
ಹಾಗೆ ಆರೋಗ್ಯ ತುಂಬ ಚೆನ್ನಾಗಿದೆ, ಸಮಸ್ಯೆ ಇದ್ದರೂ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸಿಂಹಲಗ್ನದವರಿಗೆ ಎಜುಕೇಷನ್ ಅಬ್ಸ್ಟೆಕಲ್ ಇರುತ್ತೆ, ಬಟ್ ಆಮೇಲೆ ವಿನ್ ಆಗ್ತೀರಾ. ಜಾಬಲ್ಲಿರೋರಿಗೆ ಅವಮಾನ ಅಪವಾದ ಸಿಕ್ಕಾಪಟ್ಟೆ ಬರುತ್ತೆ, ಸುಮ್ಮನಿದ್ರೆ ಜಯ, ಅದನ್ನು ಆಯುಧವಾಗಿ ಉಪಯೋಗಿಸ್ಕೋಬೇಕು. ಬಿಸ್ನೆಸ್ ಮಾಡೋರಿಗೆ ಕಾಂಪಿಟೇಷನ್ನು, ಟೆನ್ಷನ್ಸು, ಕೋಪತಾಪಗಳು ಹೆಚ್ಚಾಗುತ್ತೆ, ಬಟ್ ಲಾಭ ಹಂಗೆ ಬರುತ್ತೆ, ಸಡನ್ ಲಾಭ, ಸೈಲೆಂಟಾಗಿ ನಿಮ್ಮ ಕೆಲಸ ನೀವು ಮಾಡಿದರೆ. ಮದುವೆ ಜೀವನದಲ್ಲಿ ಕಿರಿಕಿರಿ ಹೆಚ್ಚು, ಲಾಸ್ಟಲ್ಲಿ ಸಾಲ್ವ್ ಔಟ್ ಆಗುತ್ತೆ, ಬಟ್ ಕಿರಿಕಿರಿ, ಸುಮ್ಮನೆ ತಪ್ಪು ತಿಳ್ಕೊಳ್ಳೋದು, ಅಯ್ಯೋ ಹೌದಲ್ವಾ ತಪ್ಪು ಮಾಡಿಬಿಟ್ಟೆ ಅಲ್ವಾ, ಆಮೇಲೆ ಸರಿ ಹೋಗುತ್ತೆ ಹಾಗೆ. ಸೊ ಮದುವೆಗೆ ಹುಡುಕ್ತಾ ಇದ್ದರೆ ಸಮಸ್ಯೆ ಇರ್ತಕ್ಕಂಥ ಆಫರ್ಸೇ ಬರುತ್ತೆ, ಇಷ್ಟ ಆಗ್ತಿರಲ್ಲ, ಎಸ್ ಅಂದ್ರೆ ಆಗುತ್ತೆ, ಆ ಸಮಸ್ಯೆ ಕಾಂಪ್ರಮೈಸ್ ಆಗಿಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ. ಹಾಗೆ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು, ವಿಪರೀತ ಸ್ಕಿನ್ ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ, ಬಟ್ ಸಾಲ್ವ್ ಔಟ್ ಆಗಿಬಿಡುತ್ತೆ. ನೆಕ್ಸ್ಟು ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಗುಡ್, ಜಾಬಲ್ಲಿರೋರಿಗೆ ಎಕ್ಸಲೆಂಟ್ ಟೈಮ್, ಬಿಸ್ನೆಸ್ಸಲ್ಲಿರೋರಿಗೆ ಸಿಕ್ಕಾಬಟ್ಟೆ ಲಾಭ, ಒಳ್ಳೆ ಕ್ಲೈಂಟ್ಸ್ ಜಾಸ್ತಿ ಆಗ್ತಾರೆ. ಮದುವೆ ಜೀವನದಲ್ಲಿ ಸಮಸ್ಯೆ ಇದ್ದರೂ ಸಾಲ್ವ್ ಔಟ್ ಆಗಿಬಿಡುತ್ತೆ, ಮದುವೆಗೆ ಹುಡುಕ್ತಾ ಇರೋರಿಗೆ ಮದುವೆ ಫಿಕ್ಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟು ತುಲಾಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ವೀಕ್ ತೋರಿಸ್ತಾ ಇದೆ. ಜಾಬಲ್ಲಿರೋರಿಗೆ ಮೀಡಿಯಮ್ ಗುಡ್ಡು, ಸ್ವಲ್ಪ ಪ್ರೆಷರ್ ನೋಡಿದ್ರು ಕೂಡ ಈ ಒಂದು ತಿಂಗಳು ಗುಡ್ ಆಗಿರುತ್ತೆ. ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ, ಬಟ್ ಕಡಿಮೆ ಸ್ಯಾಲ್ರಿ ಅಥವಾ ದೂರು. ಹಾಗೆ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ದುಡ್ಡು, ಬಟ್ ಅಷ್ಟೇ ಇನ್ವೆಸ್ಟ್ಮೆಂಟು ಖರ್ಚುಗಳು ಜಾಸ್ತಿ ಇರುತ್ತೆ, ಬಂತು ಹಂಗೆ ಹೋಯ್ತು ಅಂತಾರಲ್ಲ, ಹಂಗೆ ದುಡ್ಡು ಬರ್ತಾನೇ ಇರುತ್ತೆ, ಬಟ್ ಏನೋ ಉಳ್ದಂಗೆ ಕಾಣಿಸಲ್ಲ ಅಂತಾರಲ್ಲ, ಸ್ವಲ್ಪ ಆ ರೀತಿ ಇರುತ್ತೆ. ಮದುವೆ ಜೀವನ ವೆರಿ ಡೇಂಜರಸ್ ಟೈಮ್, ಸ್ವಲ್ಪ ಕಿರಿಕ್ ಜಾಸ್ತಿ ಆಗುತ್ತೆ, ಸಪ್ರೇಷನ್ಸು, ಕೋರ್ಟ್ ಕೇಸ್ ಆಗ್ತಕ್ಕಂಥದ್ದು, ವಿಪರೀತಕ್ಕೆ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಸೈಲೆಂಟಾಗಿದ್ಬಿಡಿ. ಮದುವೆಗೆ ಹುಡುಕ್ತಾರೆ ಸಟ್ಟೆ ಆಗಲ್ಲ ಯಾವುದು. ಸೊ ನೆಕ್ಸ್ಟ್ ಆರೋಗ್ಯ, ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ವೃಶ್ಚಿಕ ಲಗ್ನದವ್ರಿಗೆ ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು, ಲಾಭಾಂಶ ಜಾಸ್ತಿ ಆಗ್ತಕ್ಕಂಥದ್ದು, ಬುದ್ಧಿವಂತಿಕೆಯಿಂದ ದುಡ್ಡು ಮಾಡೋರಿಗೆ ಗುಡ್ ಟೈಮ್. ಎಜುಕೇಷನ್ ಮೀಡಿಯಮ್ ಗುಡ್, ಜಾಬಲ್ಲಿರೋರಿಗೆ ಸ್ವಲ್ಪ ಕಿರಿಕಿರಿ ಹೆಚ್ಚಾಗಿ ಬರುತ್ತೆ, ನಿಧಾನಕ್ಕೆ ಸಾಲ್ವ್ ಔಟ್ ಆಗುತ್ತೆ. ಬಿಸ್ನೆಸ್ ಮಾಡೋರಿಗೆ ರೊಟೇಷನ್ಸ್ ಕಷ್ಟ ಆಗುತ್ತೆ, ಆದರೂ ಕಷ್ಟದಿಂದ ದುಡ್ಡು ಬರುತ್ತೆ. ಮದುವೆ ಜೀವನದಲ್ಲಿ ಅತಿ ಹೆಚ್ಚು ಪ್ರೀತಿ ಜಾಸ್ತಿ ಆಗುತ್ತೆ, ಸಣ್ಣ ಪುಟ್ಟದಕ್ಕೂ ಕಿತ್ತಾಡೋದು, ಆಮೇಲೆ ಸರಿ ಹೋಗುತ್ತೆ. ಆರೋಗ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಏನು ತಿಂದರೂ ಅರಗಿಸ್ತಕ್ಕಂಥದ್ದು, ಏನು ಕಾಯಿಲೆ ಬಂದರೂ ಮೆಡಿಸಿನ್ ವರ್ಕ್ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ. ನೆಕ್ಸ್ಟು ಧನುರ್ಲಗ್ನದವರಿಗೆ ಕಾರು, ಬೈಕು, ಪ್ರಾಪರ್ಟಿ ತಗೊಳ್ಳೋರಿಗೆ ಒಳ್ಳೆ ಟೈಮ್. ಎಜುಕೇಷನ್ ವೆರಿ ಎಕ್ಸಲೆಂಟ್, ಜಾಬಲ್ಲಿರೋರಿಗೆ ಸ್ವಲ್ಪ ಲೇಸಿನೆಸ್ಸು, ಆಲಸ್ಯ ಹೆಚ್ಚಾಗುತ್ತೆ, ಮೀಡಿಯಮ್ ಗುಡ್ ಟೈಮ್. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಮೀಡಿಯಮ್ಗೆ ಹಣ ಬರುತ್ತೆ. ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗುತ್ತೆ, ಎಮೋಷನ್ಸಿಗೆ ವ್ಯಾಲ್ಯೂ ಕೊಡಲ್ಲ, ಆ ತಾಯಿ ಮಾತು ಕೇಳ್ತಕ್ಕಂಥದ್ದು, ಅಥವಾ ಅಲ್ಲೂ ಜಗಳ ಆಗಿ ನಿಮ್ಮ ಮದುವೆ ಜೀವನಕ್ಕೆ ಅದು ಏನೋ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತದೆ, ಸೈಲೆಂಟ್ ಆಗಿದ್ಬಿಡಿ. ಮದುವೆಗೆ ಹುಡುಕ್ತಾ ಇರೋರು ಕರೆಕ್ಟಾಗಿ ಮದುವೆ ಸೆಟ್ ಆಗಲ್ಲ, ಸುಮ್ಮನೆ ಅಮ್ಮಂಗೋಸ್ಕರ ಒಪ್ಕೊಂಡು ಮಾಡ್ಕೊಳ್ತಕ್ಕಂಥದ್ದೇ ತೋರಿಸ್ತಾ ಇದೆ, ಇಷ್ಟ ಇಲ್ಲ ಅಂದರೂ ಕೂಡ. ಆರೋಗ್ಯ ಸ್ವಲ್ಪ ಚೆನ್ನಾಗಿರಲ್ಲ, ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಮು, ಮೆಮೊರಿ ಪ್ರಾಬ್ಲಮ್ಮು, ನರಗಳ ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ. ನೆಕ್ಸ್ಟು ಮಕರ ಲಗ್ನದವರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ, ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಟೈಮು, ಮೀಡಿಯಮ್ ಗುಡ್ ಟೈಮ್. ಬಿಸ್ನೆಸ್ಸಲ್ಲಿರೋರಿಗೆ ವಿಪರೀತ ಟೆನ್ಷನ್ಸು, ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದರೆ ಸ್ವಲ್ಪ ಲಾಭಾಂಶ ಬರುತ್ತೆ. ಮದುವೆ ಜೀವನದಲ್ಲಿ ಸುಮ್ಮನೆ ಮಾತುಕತೆ ಆಡ್ಕೊಂಡು ಕಿರಿಕಿಗೆ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಕಿರಿಕ್ ಮಾಡ್ಕೋಬೇಡಿ. ಮದುವೆಗೆ ಹುಡುಕ್ತಾ ಇದ್ದರೆ ಮಾತುಕತೆ ಸಿಕ್ಕಾಪಟ್ಟೆ ಆಗ್ತಿರುತ್ತೆ, ಯಾವುದು ಸೆಟ್ ಆಗ್ತಿರಲ್ಲ, ಬಟ್ ಸಾಧಾರಣ ಟೈಮ್. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟ್ ಕುಂಭಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್, ಜಾಬ್ ಮೀಡಿಯಮ್, ಬಿಸ್ನೆಸ್ ಎಕ್ಸಲೆಂಟ್, ಒಳ್ಳೆ ಹಣ ಬರುತ್ತೆ. ಮದುವೆ ಜೀವನ ಏನೇ ಸಮಸ್ಯೆ ಇದ್ದರೂ ಸಾಲ್ವ್ ಔಟ್ ಆಗುತ್ತೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ, ತಿನ್ನಬಾರದು ತಿಂದರೆ ಆರೋಗ್ಯ ಕೆಡುತ್ತೆ, ಫುಡ್ಡಲ್ಲಿ ಕಂಟ್ರೋಲ್ ಇದ್ದರೆ ನ್ಯೂಟ್ರಲ್ ಚೆನ್ನಾಗಿರುತ್ತೆ. ಲಾಸ್ಟ್ ಒನ್ ಮೀನಲಗ್ನದವ್ರಿಗೆ ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿರೋ ಸಕ್ಸಸ್ ಆಗ್ತೀರಾ. ಜಾಬು ಕಿರಿಕಿರಿ ಇರುತ್ತೆ, ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು, ಮೀಡಿಯಮ್ ಗುಡ್. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹಣ ಸ್ವಲ್ಪ ಕಡಿಮೆ ಬರುತ್ತೆ, ಸೆಲ್ಫ್ ಎಫರ್ಟ್ ಹಾಕಿರೋ ಸ್ವಲ್ಪ ರೈಸ್ ಆಗುತ್ತೆ. ಮದುವೆ ಜೀವನದಲ್ಲಿ ಕಿರಿಕ್ ಜಾಸ್ತಿ ಆಗುತ್ತೆ, ಮದುವೆಗೆ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ ಆಗೋಲ್ಲ, ಸ್ವಲ್ಪ ಕಡೆ ಆಗ್ತಕ್ಕಂಥದ್ದು, ಇಂಟ್ರೆಸ್ಟ್ಲೆಸ್ಸು, ಅವ್ರು ನೋಡಿದ್ರೆ ಇಷ್ಟನೇ ಆಗಲ್ಲ, ನೀವಂತಾರೆ ಇಲ್ಲ ಅವ್ರಂತಾರೆ. ಆರೋಗ್ಯ ಸ್ವಲ್ಪ ನ್ಯೂಟ್ರಲ್, ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಹಂಗಿರ್ತಕ್ಕಂಥ ಒಂದು ತಿಂಗಳಾಗುತ್ತೆ ಆರೋಗ್ಯದ ವಿಚಾರದಲ್ಲಿ. ಇಷ್ಟು ವೀಕ್ಷಕರೇ ಬುಧನ ನೀಚ ರಾಶಿಯ ಮೀನ ರಾಶಿಯ ಫಲಗಳು. ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಬುಧ ಇದ್ದರೆ ಡೆಫಿನೆಟ್ಲಿ ನಾವು ಹೇಳಿರ್ತಕ್ಕಂಥದ್ದು ಎಲ್ಲವೂ ಬರುತ್ತೆ. 30% ಉಳಿದಿದ್ದೆಲ್ಲ ನಿಮ್ಮ ಜಾತಕ ಫಿಕ್ಸು. ಉಳಿದಿದ್ದು ನಮ್ಮ 70% ಹೆಂಗಿದೆ, ನನ್ನ ಲೈಫಲ್ಲಿ ಏನು ಮಾಡ್ಕೋಬೇಕು, ಏಪ್ರಿಲ್ 19ಕ್ಕೆ ಈವ್ನಿಂಗ್ ಬ್ಯಾಚ್ಗೆ ಜಾಯ್ನ್ ಆಗಿ ನಿಮ್ಮ ಹಣೆ ಬರೋದನ್ನು ಸೀಕ್ರೆಟೇ ತಿಳ್ಕೊಬೋದು. ತಿಳ್ಕೊಂಬಿಟ್ರೆ ಹೆಂಗಪ್ಪ ಅಂತ ಭಯ ಬಿದ್ದವ್ರಿಗೆ ನಾವೇನೂ ಮಾಡೋಕ್ಕಾಗಲ್ಲ. ನಿಮ್ಮ ಅದೃಷ್ಟ ಸರಿ ಇಲ್ಲ ನಾವೇನು ಮಾಡೋಣ, ಅದೃಷ್ಟ ಚೆನ್ನಾಗಿದ್ದವ್ರು ಬನ್ನಿ ತಿಳ್ಕೊಳ್ಳಿ, ಕಾಪಾಡ್ಕೊಳ್ಳಿ.
ಯಾಕೆ ನಾವು ತಿಳ್ಕೊಂಡಾಗ ಕಾಪಾಡ್ಕೋಬೋದು. ಹಣೆ ಬರ ಇದ್ದಾಗ ನಡೆಯುತ್ತೆ, ಸತ್ಯನೇ. ಕೆಲವೊಂದನ್ನು ದೇವರು ನಮಗೆ ಕೊಟ್ಟಿರ್ತಾನೆ ಡಿಸಿಷನ್ಸ್. ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.